ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ಜನ ಕೇಳ್ತಾ ಇದ್ರಿ SSP ಸ್ಕಾಲರ್ಶಿಪ್ ಗೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದು ಹೇಗೆ. ಲಾಸ್ಟ್ ಟೈಮ್ ಅರ್ಜಿಯನ್ನ ಸಲ್ಲಿಸುವಾಗ ಆ ನಂಬರ್ ಇಲ್ಲ ಈಗ, ಬಟ್ ಆ ನಂಬರ್ಗೆ OTP ಬರುತ್ತೆ, ಆ ನಂಬರ್ ಇಲ್ಲ. ಹೇಗೆ ನಾವು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಬೇಕು, ಹೇಗೆ ಲಾಗಿನ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಿದ್ರೆ ಅವ್ರಿಗೆ ಈಗಾಗಲೇ ಯೂಟ್ಯೂಬ್ ರೀಲ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ. ಯಾರೆಲ್ಲ ಆ ಸಮಸ್ಯೆನ ಅನುಭವಿಸ್ತಿದ್ರಿ, ಈಗ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡ್ಕೊಡ್ತಾರೆ ಅಂತ. ಸೊ ಈಗಲೂ ಕೂಡ ನಾನು ನಂಬರ್ ಸ್ಕ್ರೋಲ್ ಆಗ್ತಿದೆ ನೋಡಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ತಾರೆ. ಆ ನಂತರ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗೂ ಇನ್ನೊಬ್ರು ಏನಂತ ಕೇಳ್ತಿದ್ದಾರೆ ಅಂತಂದ್ರೆ ಕ್ಯಾಶ್ ಅಂಡ್ ಇನ್ಕಮ್ ಸಮಸ್ಯೆ ಆಗ್ತಿದೆ ಅಂತ. SSP ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ 1 ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇರಬಾರ್ದು, ಆಗ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗೂ ಕ್ಯಾಶ್ ಅಂಡ್ ಇನ್ಕಮ್ ನೀವು ವ್ಯಾಲಿಡ್ ಡೇಟ್ ಅನ್ನ ನೋಡ್ಕೊಂಡು ಅರ್ಜಿಯನ್ನ ಸಲ್ಲಿಸಿ. ವ್ಯಾಲಿಡ್ ಡೇಟ್ ಮುಗಿದಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸೋಕೆ ಆಗೋದಿಲ್ಲ. ನಿಮ್ಗೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಡೇಟ್ ಮುಗಿದಿದ್ದು ನಿಮ್ಗೆ ಅರ್ಜಿ ಸಲ್ಲಿಸಲು ಅನುಕೂಲವಿಲ್ಲದಿದ್ದಲ್ಲಿ ಈ ಕೆಳ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಮ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಕ್ಯಾಶ್ ಅಂಡ್ ಇನ್ಕಮ್ ವ್ಯಾಲಿಡೇಟ್ ಇದ್ದು ಎಲ್ಲ ಕರೆಕ್ಟ್ ಇದ್ದು ಕೂಡ ಅದು ಡಾಟಾ ಫೆಚ್ ಆಗ್ತಿಲ್ಲ ಅಂತಂದ್ರೆ ನೀವು ಈ ಸರ್ಟಿಫಿಕೇಟ್ ಅಲ್ಲಿ ಏನಾದ್ರು ಮಾರ್ಪಾಡನ್ನ ಮಾಡ್ಬೇಕಾಗುತ್ತೆ. ಇನ್ಕಮ್ ಅನ್ನ ಚೇಂಜ್ ಮಾಡಿಸಿ, ಆಗ RD ನಂಬರ್ ಹೊಸದಾಗಿ ಬರುತ್ತೆ. ಆ RD ನಂಬರ್ ಹಾಕಿ ನೀವು ಅರ್ಜಿಯನ್ನ ಕಂಟಿನ್ಯೂ ಮಾಡಬಹುದಾಗಿದೆ. ಸೊ ನೀವು SSP ಸ್ಕಾಲರ್ಶಿಪ್ ಅರ್ಜಿಯನ್ನ ಸಲ್ಲಿಸುವಾಗ ಏನಾದ್ರು ಡೌಟ್ಸ್ ಇದ್ದಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅನ್ನ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ, ನಾವು ನಿಮ್ಗೆ ಉತ್ತರಿಸ್ತೇವೆ. ಈ ವಿಡಿಯೋ ಇಷ್ಟದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.